ಇವರ ಕಥೆ ಇದೆಯಲ್ಲ ಯಾಕೋ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಮಂತ್ರಿ ಸ್ಥಾನ ಹೊರಟೋಯ್ತು, ಇನ್ನೊಂದು ಕಡೆಗೆ ಇವರನ್ನು ಕೆದಕಿ ಜನ ಬರ್ತಾರೋ ಅಥವಾ ಇವರೇ ಕೆದಕ್ಕೊಂಡು ಆ ಕಡೆಗೆ ಹೋಗ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪರ್ಚ್ಕೊಳ್ಳೋ ಕೆಲಸ ಮಾತ್ರ ಸಿಕ್ಕಾಪಟ್ಟೆ ನಡೀತಾ ಇದೆ. ಪಾಪ ಅನ್ಬೇಕು, ಛೇ ಅನ್ಬೇಕು, ಅಯ್ಯೋ ಮಾಡಿದ್ದನ್ನು ಅನುಭವಿಸಿ ಅನ್ಬೇಕು, ಏನೂ ಅರ್ಥ ಆಗಲ್ಲ. ಯಾಕೆ ಅಂತಂದರೆ ಈಗ ಇನ್ನೊಂದು ಹಂತಕ್ಕೆ ಹೋಗಿದೆ ಇದು. ಬಾಲಕೃಷ್ಣ ಅವರು ಎಂಟ್ರಿ ಆಗಿ ಫುಲ್ ಸಂಘರ್ಷ. ಏನಾಯ್ತು ಬೆಳವಣಿಗೆ ನೋಡಿ. ಕಾಂಗ್ರೆಸ್ನಲ್ಲಿ ಮತ್ತೆ ಸೆಪ್ಟೆಂಬರ್ ಕ್ರಾಂತಿ ಫೈಟ್. ಡಿಕೆಶಿ ವಿರುದ್ಧ ರಾಜಣ್ಣ ಪುತ್ರ ವಾಕ್ಸಮರ. ಡಿಕೆಶಿ ಆಪ್ತ ಮಾಗಡಿ ಬಾಲಕೃಷ್ಣ ಬ್ರಹ್ಮಾಸ್ತ್ರ. ಸೆಪ್ಟೆಂಬರ್ ಬಂದೇ ಬಿಡ್ತು. ಕ್ರಾಂತಿ ಇಲ್ಲ, ಬರೀ ಕಿರುಚಾಟದ ಕದನ. ಸಂಕ್ರಾಂತಿ ಬಳಿಕವಷ್ಟೇ ಪವರ್ ಗೇಮ್ ಚೇಂಜರ್ ಆಟ ನಡೆಯುವ ಸಾಧ್ಯತೆ ಇದ್ದು, ಅಲ್ಲಿ ತನಕ ಸಿಎಂ ಡಿಸಿಎಂ ಇಬ್ಬರು ಸೈಲೆಂಟ್. ಆಪ್ತರಲ್ಲಷ್ಟೇ ಬಹಿರಂಗ ಕದನ. ಸಿದ್ದರಾಮಯ್ಯ ಡಿಕೆಶಿ ಗೆರಿಲ್ಲಾ ಗೇಮ್ನತ್ತ ಗಮನ. ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಪವರ್ ಗೇಮ್ ವಾರ್ ಶುರುವಾಗಿದೆ. ಅದರ ಭಾಗವಾಗಿಯೇ ಡಿಕೆಶಿ ವಿರುದ್ಧ ರಾಜಣ್ಣ ಪುತ್ರ ವಾಕ್ ಸಮರಕ್ಕೆ ಇಳಿದಿದ್ದಾರೆ. ಆದರೆ ಡಿಕೆಶಿ ಮಾತ್ರ ಸೈಲೆಂಟ್. ಇನ್ನು ರಾಜಣ್ಣ ವಿರುದ್ಧ ಡಿಕೆಶಿ ಆಪ್ತ ಮಾಗಡಿ ಬಾಲಕೃಷ್ಣ ಬ್ರಹ್ಮಾಸ್ತ್ರ ಪ್ರಯೋಗಿಸಿ ಕೆಣಕಿ ಕೆಡವಲು ಪ್ಲಾನ್ ಮಾಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಕೂಡ ಸೈಲೆಂಟ್, ನೋ ರಿಯಾಕ್ಷನ್. ಬಿಜೆಪಿಗೆ ರಾಜಣ್ಣ ಎಂಬ ಹೇಳಿಕೆ ಕೋಲಾಹಲ. ಡಿಕೆಶಿ ಸಿಎಂ ಸ್ಥಾನಕ್ಕಾಗಿ ಬಿಜೆಪಿ ಕದ ತಟ್ಟುತ್ತಾರೆ. ಡಿಕೆಶಿ ವಿರುದ್ಧ ರಾಜಣ್ಣ ನಿರ್ಣಾಯಕ ಯುದ್ಧ. ಇನ್ನು ಸೆಪ್ಟೆಂಬರ್ ಕ್ರಾಂತಿಯಲ್ಲೇ ಡಿಕೆಶಿಯೇ ಸಿಎಂ ಆಗಲು ಮುಂದಾಗುತ್ತಾರೆ ಎಂಬ ಅಸ್ತ್ರ ಪ್ರಯೋಗಿಸಿದಂತಿದೆ. ಸಿಎಂ ಸ್ಥಾನಕ್ಕಾಗಿ ಬಿಜೆಪಿ ಕದ ತಟ್ಟುತ್ತಾರೆ ಎನ್ನುವ ಮೂಲಕ ಡಿಕೆಶಿ ವಿರುದ್ಧ ರಾಜಣ್ಣ ನಿರ್ಣಾಯಕ ಯುದ್ಧ ಸಾರಲು ತಂತ್ರ ಹೆಣೆದಿದ್ದಾರೆ ಎನ್ನಲಾಗಿದೆ. ಡಿಕೆಶಿ ಸಿಎಂ ಆಗಲು ಬಿಜೆಪಿಗೆ ಹೋಗ್ತಾರೆ ಅನ್ನೋದೇ ಸದ್ಯಕ್ಕೆ ರಾಜಣ್ಣ ಪಾಲಿನ ಸೆಪ್ಟೆಂಬರ್ ಅಸ್ತ್ರ ಎನ್ನುತ್ತಿದ್ದು, ಸಚಿವ ಸ್ಥಾನ ಕಳೆದುಕೊಳ್ಳಲು ಡಿಕೆಶಿ ಕಾರಣ ಎಂಬ ಸಿಟ್ಟಿನ ಆಟ ಅನ್ನೋದು ಕಾಂಗ್ರೆಸ್ ಒಳಗಿನ ಬಿಸಿ ಚರ್ಚೆಯಾಗಿದೆ. ಡಿಕೆಶಿ ಆರ್ಎಸ್ಎಸ್ ಗೀತೆ ಹಾಡಿದ್ದು, ಸಾಫ್ಟ್ ಹಿಂದುತ್ವದ ಇಮೇಜ್ ಬಿಲ್ಡ್ ಆಗಿರೋದು ಎಲ್ಲವೂ ಸದ್ಯಕ್ಕೆ ರಾಜಣ್ಣ ಪಾಲಿನ ರಾಜಕೀಯ ಅಸ್ತ್ರವಾಗಿದೆ. ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಸಿಎಂ ಸ್ಥಾನಕ್ಕಾಗಿ ಡಿಕೆಶಿ ಬಿಜೆಪಿ ಬಾಗಿಲು ತಟ್ಟುತ್ತಾರೆ ಎಂಬ ಅಭಿಯಾನ ಜೋರಾಗಿಸುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಸಿಎಂ ಸ್ಥಾನಕ್ಕಾಗಿ ಬಿಜೆಪಿಗೆ ಹೋಗುವುದು ತಂಡವೇ ಸೆಪ್ಟೆಂಬರ್ ಕ್ರಾಂತಿ. ಕಾಂಗ್ರೆಸ್ನವರು ಗೊತ್ತಿಲ್ಲ ರೀ, ಅವರಷ್ಟು ತಿಳುವಳಿಕೆನೂ ಇಲ್ಲ, ನಮ್ಮ ಹತ್ರ ಬೆಂಬಲನೂ ಇಲ್ಲ, ಗೊತ್ತಾಯ್ತಲ್ಲ. ನಮಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮಗೇನಿದ್ರು ಕಾಂಗ್ರೆಸ್ ಧ್ವಜದ ಕೆಳಗಡೆ ಕೆಲಸ ಮಾಡಿ ಕಾಂಗ್ರೆಸ್ನ ಜೊತೆ ಕೆಲಸ ಮಾಡಿ ಅಭ್ಯಾಸ ಇದೆ. ಉಳಿದದ್ದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಯಾರ್ಯಾರು ಏನೇನು ಮಾತಾಡ್ತಾರೋ ಅವ್ರಿಗೆ ಏನೇನು ಇನ್ಫಾರ್ಮೇಷನ್ಸ್ ಇದೆಯೋ, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಏನು ಇನ್ಫಾರ್ಮೇಷನ್ ಇದೆಯೋ ಮುಖ್ಯಮಂತ್ರಿಗಳನ್ನ ಕೇಳಿ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ನಾನು ಮಾತಾಡಬೇಕು ಅಂದ್ರೆ ಭಾಳ ವಿಚಾರ ಇದೆ, ಮಾತಾಡಕ್ಕೆ ಹೋಗೋದಿಲ್ಲ ಬಿಡಿ. ನಿನ್ನೆ ಡಿಕೆಶಿ ಟೀಮ್ ವಿರುದ್ಧ ವಾಗ್ದಾಳಿ. ಇಂದು ಸಿಎಂ ಭೇಟಿಯಾದ ರಾಜೇಂದ್ರ. ಹೌದು, ನಿನ್ನೆ ಡಿಕೆ ಶಿವಕುಮಾರ್ ಟೀಮ್ ವಿರುದ್ಧ ವಾಗ್ದಾಳಿ ನಡೆಸಿದ್ದ ರಾಜಣ್ಣ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ನಡೆದ ಬೆಳವಣಿಗೆಗಳು, ಹೇಳಿಕೆಯನ್ನ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ತಂದಿದ್ದಾರೆ. ಮುಯಿಗೆ ಮುಯಿ ಅಷ್ಟೇ ಎಂದು ಸಿಎಂ ಸಿದ್ದರಾಮಯ್ಯಗೆ ವಿವರಣೆ ನೀಡಿದ್ದು, ಏನನ್ನೂ ಮಾತನಾಡದೆ ಸಿಎಂ ಸಿದ್ದರಾಮಯ್ಯ ನಕ್ಕು ಸುಮ್ಮನಾಗಿದ್ದಾರೆ. ಬಾಲಕೃಷ್ಣ ಹೇಳಿಕೆಗೆ ರಾಜಣ್ಣ ಕೌಂಟರ್. ನಾನ್ಯಾಕೆ ಬಿಜೆಪಿಗೆ ಸೇರಲಿ ಎಂದು ವಾಗ್ದಾಳಿ. ಯಾವ ಕಾರಣಕ್ಕೂ ಕಾಂಗ್ರೆಸ್ ಬಿಡಲ್ಲ ಎಂದ ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಎಂಬ ಮಾಗಡಿ ಶಾಸಕ ಬಾಲಕೃಷ್ಣ ಆರೋಪವನ್ನ ರಾಜಣ್ಣ ಅಲ್ಲಗಳೆದಿದ್ದಾರೆ. ನಾನ್ಯಾಕೆ ಬಿಜೆಪಿಗೆ ಸೇರಲಿ ಎಂದು ಬಾಲಕೃಷ್ಣ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ನನಗೆ ಏನೂ ಮೋಸ ಮಾಡಿಲ್ಲ, ಯಾವ ಕಾರಣಕ್ಕೂ ನಾನು ಕಾಂಗ್ರೆಸ್ ಬಿಡಲ್ಲ ಎಂದಿದ್ದಾರೆ. ಇನ್ನು ಜನರು ನನಗೆ ಇಂಡಿಪೆಂಡೆಂಟ್ ಆಗಿ ನಿಂತರೂ ಮತ ಹಾಕ್ತಾರೆ ಅಂತ ಹೇಳಿದ್ದಾರೆ. ಇನ್ನು ರಾಜಕೀಯದಲ್ಲಿ ದುಡ್ಡು ಅಥವಾ ಜಾತಿ ಇದ್ದಾಗ ಮಾತ್ರ ಬೆಳೆಯಬಹುದು, ಅದು ಎರಡೂ ನನ್ನ ಬಳಿ ಇಲ್ಲ. ಆದರೂ ಕ್ಷೇತ್ರದ ಜನರು ನನ್ನನ್ನು ಬೆಳೆಸಿದ್ದಾರೆ ಎಂದಿದ್ದಾರೆ. ನನಗೇನು ಬಿಜೆಪಿಗೆ ಸೇರೋ ಅವಕಾಶ ಏನಿಲ್ಲ. ನಾನು ಯಾವ ಪಾರ್ಟಿ ನಿಂತ್ಕೊಂಡು ಬಂದರೂ ಓಟ್ ಹಾಕ್ತೀರಾ, ನೀವು ಇಂಡಿಪೆಂಡೆಂಟ್ ನಿಂತರೂ ಓಟ್ ಹಾಕ್ತೀರಾ. ಅದರಿಂದ ನಾನು ಯಾಕೆ ಪಾರ್ಟಿ ಬಿಡಕ್ಕೆ ಹೋಗ್ಬೇಕು? ಏನು ನನಗೇನು ತೊಂದರೆ ಮಾಡಿದ್ದೆ ಪಾರ್ಟಿ? ಆರ್ಡಿ ಮಂತ್ರಿ ಕೆಲಸ ತೆಗೆದಾಕ್ಷಣಕ್ಕೆ ತೊಂದರೆ ಮಾಡೋರು ಅಂತ ಏನಲ್ಲ. ನಾನು ಈ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿ ಕ್ಷೇತ್ರದಲ್ಲಿ ಯಾರನ್ನು ಬೇಕಾದ್ರೂ ಗೆಲ್ಸೋದು, ಯಾರನ್ನು ಬೇಕಾದ್ರೂ ಸೋಲಿಸೋ ಶಕ್ತಿ ಇದೆ ನನಗೆ, ನೀವು ಕೊಟ್ಟಿರೋದು. ಆದ್ರಿಂದ ನಾನು ಯಾವತ್ತೂ ರಾಜಕೀಯದಲ್ಲಿ ಬೆನ್ನು ತೋರಿಸೋನೇ ಅಲ್ಲ. ಎಂಥದೇ ಕಷ್ಟ ಬಂದರೂ ಎದೆ ಇಡೋವನೇ ಹೊರತು ಬೆನ್ನು ತೋರೋನಲ್ಲ ನಾನು. ಆದ್ರಿಂದ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನ ತೊರೆಯೋದು ಇಲ್ಲ,
ರಾಜಣ್ಣ ಹಾಗೂ ಪುತ್ರನ ವಿರುದ್ಧ ಬಾಲಕೃಷ್ಣ ಕಿಡಿ. ತಮ್ಮ ವಿರುದ್ಧ ಷಡ್ಯಂತ್ರ ಎಂಬ ರಾಜಣ್ಣ ಹಾಗೂ ರಾಜೇಂದ್ರ ರಾಜಣ್ಣ ಹೇಳಿಕೆಗೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೆರಳಿ ಕೆಂಡವಾಗಿದ್ದಾರೆ. ರಾಜಣ್ಣ ಅವರನ್ನ ವಜಾ ಮಾಡಲಾಗಿದೆ, ಇದರಲ್ಲಿ ಯಾರ ಷಡ್ಯಂತ್ರವೂ ಇಲ್ಲ ಎಂದಿದ್ದಾರೆ. ರಾಜಣ್ಣ ಷಡ್ಯಂತ್ರ ಅಂತ ಹೇಳಿ ಡಿಸಿಎಂ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ. ಮಾತಿಗೆ ಮುಂಚೆ ಷಡ್ಯಂತ್ರ ಅಂತ ಹೇಳ್ತಾರೆ. ಹೈಕಮಾಂಡ್ ವಿರುದ್ಧ ಸೆಡ್ಡು ಹೊಡಿತೀನಿ, ಜನರನ್ನ ಕರೆದುಕೊಂಡು ಹೋಗ್ತೇನೆ ಅಂದ್ರೆ ಯಾರು ಲೆಕ್ಕಕ್ಕಿಲ್ಲ ಅಂತ ತಾನೇ ಅರ್ಥ ಎಂದಿದ್ದಾರೆ. ಆರ್ಎಸ್ಎಸ್ ಗೀತೆ ಹೇಳಿದ್ದಾರೆ ಅಂತ ಡಿಕೆಶಿ ಮೇಲೆ ಕ್ರಮಕ್ಕೆ ಹೇಳ್ತಿದ್ದಾರೆ. ಅದಕ್ಕೆ ಡಿಕೆಶಿ ಅವರು ಸ್ಪಷ್ಟನೆ ಕೊಟ್ಟು ಕ್ಷಮೆ ಕೇಳಿದ್ದಾರೆ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡೋದು ಸರಿಯಲ್ಲ ಎಂದಿದ್ದಾರೆ. ರಾಜಣ್ಣವರು ಪ್ರತಿ ಬಾರಿನೂ ಕೂಡ ನನ್ನನ್ನು ತೆಗಿಲಿಕ್ಕೆ ಷಡ್ಯಂತ್ರ ಇದೆ ಅಂತೇಳಿ ಇಂಡೈರೆಕ್ಟ್ ಆಗಿ ಉಪಮುಖ್ಯಮಂತ್ರಿಗಳ ಮೇಲೆ ಗೂಬೆ ಕುಂಡಿಸ್ತಕ್ಕಂಥ ಮಾತುಗಳನ್ನ ಅವಾಗ ಆಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳಿಗೂ ರಾಜಣ್ಣ ಅವರ ಈ ಒಂದು ಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಹೈಕಮಾಂಡ್ ತೀರ್ಮಾನ ತಗೊಂಡ ಮೇಲೆ ತಪ್ಪೋ ಸರಿನೋ ನಾವು ತಲೆ ಬಾಗ್ಲೇಬೇಕು. RSS ಗೀತೆಯನ್ನ ಹೇಳಿದ್ದಾರೆ ಅಂತೇಳಿ ಅದಕ್ಕೆ ಅವ್ರಿಗೆ ಮಾತ್ರ ಕ್ರಮ ಇಲ್ಲ, ಇವ್ರು ಮಾತ್ರ ಯಾಕೆ ಕ್ರಮ ಅಂತಕ್ಕಂಥದ್ದನ್ನ ಸುಮ್ಮನೆ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. RSS ಗೀತೆ ಆಡಿರ್ತಕ್ಕಂಥದ್ದು ನಿಮಗೆ ಗೊತ್ತದೋ ಇಲ್ವೋ ವಿರೋಧಿಗಳಿಗೆ, ನನಗಂತೂ ಗೊತ್ತಿದೆಯಪ್ಪ, ನಿಮ್ಮ ಗೀತೆನೂ ನಾನು ಕಲ್ತಿದ್ದೀನಿ ಅಂತಕ್ಕಂಥ ವಿಚಾರವಾಗಿ ಹೇಳಿದ್ದೀನಿ ಅಂತ ಹೇಳಿ ಅದು ಸ್ಪಷ್ಟೀಕರಣ ಕೊಟ್ಟು ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದೆ, ಕ್ಷಮೆ ಕೂಡ ಯಾಚಿಸಿದ್ರು. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿಕೊಂಡು ಆಮೇಲೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ವಿರುದ್ಧವಾಗಿ ನಾನು ಶೆಡ್ ಹೊಡಿತೀನಿ, ನಾನು ಜನ ಕರ್ಕೊಂಡೋಗಿ ಅಲ್ಲಿ ಜನಜಾತ್ರೆ ಮಾಡ್ತೀನಿ ಡೆಲ್ಲಿನಲ್ಲಿ ಅಂತಕ್ಕಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದು ಇದು ನಮಗೆ ಬೇಸರ ತಂದಿರತಕ್ಕಂಥದ್ದು. ಒಟ್ನಲ್ಲಿ ಸಿಎಂ ಡಿಸಿಎಂ ಇಬ್ಬರದ್ದು ಕಾದು ನೋಡಿ ಬಡಿಯುವ ತಂತ್ರ ಆಗಿದ್ದು, ಇಬ್ಬರಿಂದಲೂ ರಹಸ್ಯ ಪ್ಲಾನ್ ಜೋರಾಗಿದೆ. ಹಾಗಾಗಿ ಸೆಪ್ಟೆಂಬರ್ ಕ್ರಾಂತಿ ಮಾತುಗಳಲ್ಲಷ್ಟೇ, ರಾಜಕೀಯ ಕ್ರಾಂತಿ ಸಂಕ್ರಾಂತಿ ಬಳಿಕವಷ್ಟೇ ಎಂಬ ಮಾತುಗಳಿದ್ದು, ಅಲ್ಲಿ ತನಕ ಪವರ್ ಶೇರ್ ಗೆರಿಲ್ಲಾ ವಾರ್ ಯಾವ ಹಂತ ತಲುಪುತ್ತೆ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.